ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್ ಟು ಆಲ್. ಅನೇಕ ಶಾಲೆಗಳಿಂದ ಮುಖ್ಯೋಪಾಧ್ಯಾಯರಾಗಲಿ ಅಥವಾ ಮ್ಯಾನೇಜ್ಮೆಂಟಿನ ಕಾರ್ಯದರ್ಶಿಗಳಾಗಲಿ ಪ್ರೆಸಿಡೆಂಟ್ಗಳಾಗಲಿ ನನಗೆ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಟೀಚರ್ ಇವ್ಯಾಲ್ಯೂಯೇಷನ್ ಹೇಗೆ ಮಾಡಬೇಕು ಸರ್ ಅಂತ. ನಾನು 60 ವರ್ಷಗಳ ಕಾಲ ಟೀಚ್ ಮಾಡಿ ರೀಜನಲ್ ಕಾಲೇಜ್ನಲ್ಲಿ ವರ್ಕ್ ಮಾಡಿ ಎಲ್ಲ ಮಾಡಿ ವಿಚಾರಗಳನ್ನು ತಿಳ್ಕೊಂಡಿದ್ದೀನಿ. ಅಮೇರಿಕಾದಲ್ಲಿ, ಇಂಗ್ಲೆಂಡ್ನಲ್ಲಿ, ಆಫ್ರಿಕಾದಲ್ಲಿ, ಮಸ್ಕಟ್ನಲ್ಲಿ ಎಲ್ಲ ಕಡೆಯೂ ನಾನು ಟೀಚ್ ಮಾಡಿದ್ದೀನಿ ಮತ್ತು ಸೂಪರ್ವೈಸ್ ಮಾಡಿದ್ದೀನಿ. ಆದರೆ ನಮ್ಮ ಒಂದು ಕಂಡೀಷನಿಗೆ ಬಂದಾಗ ಅನೇಕ ಹಳ್ಳಿಗಳಲ್ಲೂ ಸಹಿತ ನಾನು ಪಾಠ ಮಾಡಿದ್ದೀನಿ. ಈ ಮೊನ್ನೆ ಸಹಿತ ನಾನು ಒಂದು ಮೈಸೂರಿನ ಹತ್ರ ಇರ್ತಕ್ಕಂಥ ಒಂದು ಬೀರಹುಂಡಿ ಅಂತ ಹಳ್ಳಿಯಲ್ಲೂ ಪಾಠ ಮಾಡಿದ್ದೀನಿ. ಅಲ್ಲೂ ಅಲ್ಲೇ ಒಂದು ಪ್ರಶ್ನೆ, ಸರ್ ಟೀಚರ್ಸ್ನ ಇವ್ಯಾಲ್ಯೂಯೇಷನ್ ಹೇಗೆ ಮಾಡಬೇಕು ಅಂತ ಕೇಳ್ತಾರೆ. ಇದೊಂದು ಅತ್ಯಂತ ಸಂದಿಗ್ಧ ಪರಿಸ್ಥಿತಿ. ಯಾಕೆಂದರೆ ನಾವು ಅನೇಕ ಪುಸ್ತಕಗಳಲ್ಲಿ ಅನೇಕ ವಿದ್ಯಾವಂತರು ಹೇಳಿದ ರೀತಿಯಲ್ಲಿ ಟೀಚರ್ಸ್ನ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತ ಹೋದರೆ ನಮ್ಮ ಒಂದು ಶಾಲೆಗಳಲ್ಲಿ ಮಾಡೋಕ್ಕಾಗೋದೇ ಇಲ್ಲ. ಏನು ಕಾರಣ ಅಂದರೆ ಟೀಚರ್ಸ್ಗೆ ಸಂಬಳ ಕಡಿಮೆ ಕೊಟ್ಟಿರ್ತಾರೆ, ವರ್ಕ್ ಜಾಸ್ತಿ ತಗೊಳ್ತಾ ಇರ್ತಾರೆ. ಟೀಚರ್ಸ್ 15-20 ಕಿಲೋಮೀಟರ್ ದೂರದಿಂದ ಬರಬೇಕಾಗುತ್ತೆ, ಬಸ್ಸು ಬದಲಾಯಿಸ್ಕೊಂಡು ಬರಬೇಕಾಗುತ್ತೆ, ಮನೆಯಲ್ಲಿ ಜಗಳವಾಗಿರುತ್ತೆ. ಅಂದರೆ ಈಗೆಲ್ಲ ಒಂದು ಸೈಕಲಾಜಿಕಲ್ ಕಂಡೀಷನ್ನು, ಸೋಷಿಯಲಾಜಿಕಲ್ ಕಂಡೀಷನ್ನು, ಎಕನಾಮಿಕಲ್ ಕಂಡೀಷನ್ನು ಎಲ್ಲವನ್ನೂ ಕಂಪೇರ್ ಮಾಡಿದರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಟೀಚರ್ಸ್ಗೆ ಬಹಳ ಕಷ್ಟವಾಗುತ್ತೆ. ಅಂದರೆ ದೊಡ್ಡ ದೊಡ್ಡ ಶಾಲೆಗಳನ್ನು ನಾನು ಹೇಳ್ತಾ ಇಲ್ಲ, ನಾನು ಸಾಧಾರಣವಾಗಿರ್ತಕ್ಕಂಥ ಶಾಲೆಗಳಿಗೆ ಹೇಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾವು ಇವ್ಯಾಲ್ಯೂಯೇಷನ್ ಮಾಡಬೇಕು ಅಂದರೆ ನನ್ನ ಪ್ರಕಾರ ಒಂದನೇದು ಟೀಚರ್ಸ್ನ ಆ್ಯಟಿಟ್ಯೂಡ್ ನೋಡಬೇಕು. ಅಂದರೆ ಟೀಚರ್ ಎಷ್ಟೇ ದುಡ್ಡನ್ನ ಬಂದಾಗ, ಶಾಲೆಗೆ ಬಂದಾಗ ಅವ್ರ ಆ್ಯಟಿಟ್ಯೂಡ್ ಹೇಗಿರುತ್ತೆ, ಅವ್ರು ಯಾವ ರೀತಿ ನಮ್ಮ ಜೊತೆಗೆ ಬಂದು ಫಸ್ಟು ಗುಡ್ ಮಾರ್ನಿಂಗ್ ಅಂತ ಹೇಳೋದು ಮುಖ್ಯೋಪಾಧ್ಯಾಯರಿಗೆ, ಅವ್ರು ಹೇಗೆ ಹೇಳ್ತಾರೆ, ಅವ್ರ ಹಾವಭಾವ ಹೇಗಿರುತ್ತೆ ಅಂತ ನೋಡಬೇಕು. ಎರಡನೇದು ಅವ್ರ ಎನರ್ಜಿ ಲೆವೆಲ್, ಎಷ್ಟೇ ದೂರದಿಂದ ಬಂದರೂ ಅವ್ರಿಗೆ ಎನರ್ಜಿ ಇದೆಯಾ ಪಾಠ ಮಾಡೋದಕ್ಕೆ. ಸುಮ್ಮನೆ ಹೋಗಿ ಮುಖ ಒಂದು ಬೇರೆ ಥರ ಮಾಡ್ಕೊಂಡಿರ್ತಾರೆ, ನೀವು ಮುಖ ನೋಡಿದ್ರೆ ಹೇಳ್ಬೋದು ಅವ್ರಿಗೆ ಸಂತೋಷವಾಗಿರ್ತಾರೋ ಇಲ್ಲೋ. ಸಂತೋಷ ಅಂತಕ್ಕಂಥದ್ದು ಎನರ್ಜಿ ಜಾಸ್ತಿ ಇರ್ತಕ್ಕಂಥದ್ದು, ದುಃಖ ಅಂತಕ್ಕಂಥದ್ದು ಎನರ್ಜಿ ಕಡಿಮೆ ಇರ್ತಕ್ಕಂಥದ್ದು. ಅದಾದಮೇಲೆ ಕಮ್ಯುನಿಕೇಷನ್, ಮತ್ತು ಶಾಲೆಗಳ ಪಾಠ ಮಾಡೋಕ್ಕೆ ಹೋಗಿ ಅವ್ರು ಕಮ್ಯುನಿಕೇಟ್ ಮಾಡ್ತಾರಲ್ಲ, ಪಾಠವನ್ನು ಲೆಸನನ್ನು ಕಾನ್ಸೆಪ್ಟ್ ಮಾಡ್ತಾರಲ್ಲ, ಆ ಕಮ್ಯುನಿಕೇಷನ್ ಲೆವೆಲ್ ಹೇಗಿರುತ್ತೆ ಅಂತ ನೀವು 4-5 ಮಕ್ಕಳನ್ನ ತಿಳ್ಕೊಬೇಕಾಗ್ಬೋದು. ಏನಪ್ಪ ಇವತ್ತಿನ ಪಾಠ ಅರ್ಥವಾಯ್ತಾ ಅಂತ ಕೇಳಬೇಕೆ ಹೊರತು ಇವತ್ತು ನಿಮ್ಮ ಟೀಚರ್ ಹೇಗೆ ಪಾಠ ಮಾಡಿದರು ಅಂತ ಕೇಳಬಾರ್ದು. ಸೊ ಟೀಚರ್ ಬಗ್ಗೆ ಹೇಳ್ದೇನೆ ನಿಮಗೆ ಪಾಠ ಅರ್ಥವಾಯ್ತಾ ಅಂತ ಕೇಳಬೇಕು. ಯಾಕಂದರೆ ನಿಮಗೆ ಗೊತ್ತಿರುತ್ತೆ ಆ ಟೀಚರ್ ಏನು ಸಬ್ಜೆಕ್ಟ್ ಟೀಚ್ ಮಾಡ್ತಾರೆ ಅಂತ. ಅದು ಕಮ್ಯುನಿಕೇಷನ್ ಲೆವೆಲ್ಲು. ಅನೇಕ ಸಾರಿ ಮಕ್ಕಳು ಹೇಳ್ತಾರೆ, ತುಂಬ ಚೆನ್ನಾಗಿ ಪಾಠ ಅರ್ಥವಾಯಿತು ಸರ್ ಇವತ್ತು ಅಂತ ಹೇಳ್ತಾರೆ, ಅಥವಾ ಇವತ್ತು ಪಾಠ ತುಂಬ ಚೆನ್ನಾಗಿತ್ತು. ಮಕ್ಕಳ ಮುಖವನ್ನು ನೋಡಿದರೆ ಮಕ್ಕಳ ಮುಖದಲ್ಲಿ ರೇಡಿಯನ್ಸ್ ಇರುತ್ತೆ. ಒಂದು ರೇಡಿಯನ್ಸ್ ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಟೀಚ್ ಮಾಡಬೇಕಾದ್ರೆ ಎನರ್ಜಿ ಖರ್ಚು ಮಾಡ್ತೀವಿ, ಮಕ್ಕಳು ಎನರ್ಜಿ ಖರ್ಚು ಮಾಡ್ಕೊಂಡು ಕೇಳ್ತಾರೆ. ಅಂದರೆ ಒಂದು ಕ್ವಾಂಟಮ್ ಲೆವೆಲಲ್ಲಿ ವರ್ಕ್ ಆಗ್ತಿರುತ್ತೆ. ಅದನ್ನು ನಾವು ಅಬ್ಸರ್ವ್ ಮಾಡಿದರೆ ಮಕ್ಕಳ ಒಂದು ಮುಖದ ಒಂದು ರೇಡಿಯನ್ಸ್ ಕಾಣಿಸುತ್ತೆ. ಆಗ ಪಾಠ ಚೆನ್ನಾಗಿ ಆಗಿದೆ ಅಂತ ಅರ್ಥವಾಗುತ್ತೆ. ಮತ್ತು ಇನ್ವಾಲ್ವ್ಮೆಂಟ್ ಎಷ್ಟಿದೆ ಅಂತ, ಹಗಲೆಲ್ಲ ವಾಚ್ ನೋಡ್ಕೊಳ್ತಾ ಇರ್ತಾರ, ಅಥವಾ ಪಾಠ ಹೋಗಿ ಕುರ್ಚಿ ಮೇಲೆ ಕೂತ್ಕೊಂಡು ಸುಮ್ಮನೆ ಓದ್ತಾ ಇರ್ತಾರ, ಮತ್ತು ಮಕ್ಕಳ ಜೊತೆ ಇಂಟ್ರ್ಯಾಕ್ಷನ್ ಮಾಡ್ತಾ ಇರ್ತಾರ. ಇವುಗಳನ್ನೆಲ್ಲ ಕೇಳಿ ನೀವು ನೋಡಿ ತಿಳ್ಕೊಬೇಕಾಗ್ಬೋದು. ಮತ್ತು ಒಂದು ಸೆಲ್ಫ್ ರಿಪೋರ್ಟಿಂಗ್, ಅವರೇ ಒಂದು ನಿಮ್ಮ ಈ ವಾರದಲ್ಲಿ ನೀವು ಪಾಠ ಹೇಗೆ ಮಾಡಿದಿರಿ, ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಒಂದು ಸುಲಭವಾಗಿರ್ತಕ್ಕಂಥ ಒಂದು ರಿಪೋರ್ಟನ್ನು ಓರಲ್ಲಾಗಾರು ತೊಗೊಳ್ಬೋದು, ಅಥವಾ ಒಂದು ಬರವಣಿಗೆಯಲ್ಲಿ ತೊಗೋಬೋದು. ಇಷ್ಟನ್ನು ಮಾಡಿದರೆ ನಾವು ನಮ್ಮ ಹಳ್ಳಿಗಳಲ್ಲಿರ್ತಕ್ಕಂಥ ಶಾಲೆಗಳಲ್ಲಿ, ಗೌರ್ಮೆಂಟ್ ಶಾಲೆಗಳಲ್ಲಿ, ಸಣ್ಣ ಶಾಲೆಗಳಲ್ಲಿ ಟೀಚರ್ನ ಇವ್ಯಾಲ್ಯೂಯೇಟ್ ಮಾಡ್ಬೋದು ಅಂತ ನನಗನ್ಸುತ್ತೆ. ಇದು ನಿಮಗೆ ಹೆಚ್ಚು ಬೇಕಾದರೆ ನನ್ನ ಪ್ರಶ್ನೆ ಕೇಳ್ಬೋದು. ಥ್ಯಾಂಕ್ ಯು.